ಪ್ರಜೆಗಳೇ, ನನ್ನ ಮೊದಲನೇ ನುಡಿ ಏನು ಅಂದ್ರೆ, ಲಂಚ ಕೇಳದೆ ಓಟು ಕೊಟ್ಟರೆ ನಾನು ರಾಮನಂತೆ ಕೆಲಸ ಮಾಡುತ್ತೇನೆ. ಲಂಚ ತಗೊಂಡು ಓಟು ಕೊಟ್ರೆ ನಾನು ರಾವಣನಾಗಿ ಕೆಲಸ ಮಾಡುತ್ತೇನೆ. ನಾನು ನನ್ನ ದೇಶಕ್ಕೋಸ್ಕರ ಎಷ್ಟೆಲ್ಲ ಕನಸುಗಳನ್ನು ಕಂಡಿದ್ದೇನೆ. ಆ ಕನಸುಗಳನ್ನು ನನಸು ಮಾಡಬೇಕು ಅಂತ ಇಂದು ಎಲೆಕ್ಷನ್ನಿಗೆ ನಿಂತಿದ್ದೇನೆ. ನನ್ನ ದೇಶದ ಎಷ್ಟೋ ಜನ ಹೆಣ್ಣು ಮಕ್ಕಳು ಗಂಡಂದರು ಸರಾಯಿ ಕುಡಿಯೋದ್ರಿಂದ ಕಣ್ಣೀರಿನ ಕೋಡಿಯನ್ನು ಹರಿಸ್ತಾ ಇದ್ದಾರೆ. ಅವರುಗಳ ಕಣ್ಣೀರು ಒರೆಸಬೇಕೆಂಬ ಆಸೆ ನನಗಿದೆ. ಅವರು ಶಾಂತಿಯಿಂದ ಇದ್ದರೆ ನನ್ನ ದೇಶ ಶಾಂತವಾಗಿರುತ್ತೆ. ನನ್ನ ದೇಶದ ಪ್ರಜೆಗಳು ದುಷ್ಟ ಚಟಗಳಿಗೆ ಅಡಿಕ್ಟ್ ಆಗಿ ವೀಕ್ ಆಗಿ ಹೋಗ್ತಾ ಇದ್ದಾರೆ. ಆ ಪ್ರಜೆಗಳು ಬಲಿಷ್ಠವಾಗಬೇಕು. ಪ್ರಜೆಗಳು ಬಲಿಷ್ಠವಾಗಿದ್ದರೆ ದೇಶ ಬಲಿಷ್ಠವಾಗಿರುತ್ತೆ. ನನ್ನ ದೇಶ ಆದರ್ಶ ದೇಶವಾಗಬೇಕು. ಬೇರೆ ದೇಶದವರು ನನ್ನ ದೇಶವನ್ನು ನೋಡಿ ಪಾಠ ಕಲಿಬೇಕು. ನೋಟಿಗೆ 90ಗೆ ಓಟು ಕೊಟ್ಟರೆ ನೀವು ಭಾರತೀಯರಲ್ಲ, ಪರಕೀಯರಾಗ್ತೀರಾ. ಸೀಟಿಗೆ ಓಟಿಗೆ ನೋಟು ಕೊಟ್ಟರೆ ಪ್ರಜೆಗಳೇ, ನನ್ನ ಮೊದಲನೇ ನುಡಿ ಏನು ಅಂದ್ರೆ, ಲಂಚ ಕೇಳದೆ ಓಟು ಕೊಟ್ಟರೆ ನಾನು ರಾಮನಂತೆ ಕೆಲಸ ಮಾಡುತ್ತೇನೆ. ಲಂಚ ತಗೊಂಡು ಓಟು ಕೊಟ್ರೆ ನಾನು ರಾವಣನಾಗಿ ಕೆಲಸ ಮಾಡುತ್ತೇನೆ. ನಾನು ನನ್ನ ದೇಶಕ್ಕೋಸ್ಕರ ಎಷ್ಟೆಲ್ಲ ಕನಸುಗಳನ್ನು ಕಂಡಿದ್ದೇನೆ. ಆ ಕನಸುಗಳನ್ನು ನನಸು ಮಾಡಬೇಕು ಅಂತ ಇಂದು ಎಲೆಕ್ಷನ್ನಿಗೆ ನಿಂತಿದ್ದೇನೆ. ನನ್ನ ದೇಶದ ಎಷ್ಟೋ ಜನ ಹೆಣ್ಣು ಮಕ್ಕಳು ಗಂಡಂದರು ಸರಾಯಿ ಕುಡಿಯೋದ್ರಿಂದ ಕಣ್ಣೀರಿನ ಕೋಡಿಯನ್ನು ಹರಿಸ್ತಾ ಇದ್ದಾರೆ. ಅವರುಗಳ ಕಣ್ಣೀರು ಒರೆಸಬೇಕೆಂಬ ಆಸೆ ನನಗಿದೆ. ಅವರು ಶಾಂತಿಯಿಂದ ಇದ್ದರೆ ನನ್ನ ದೇಶ ಶಾಂತವಾಗಿರುತ್ತೆ. ನನ್ನ ದೇಶದ ಪ್ರಜೆಗಳು ದುಷ್ಟ ಚಟಗಳಿಗೆ ಅಡಿಕ್ಟ್ ಆಗಿ ವೀಕ್ ಆಗಿ ಹೋಗ್ತಾ ಇದ್ದಾರೆ. ಆ ಪ್ರಜೆಗಳು ಬಲಿಷ್ಠವಾಗಬೇಕು. ಪ್ರಜೆಗಳು ಬಲಿಷ್ಠವಾಗಿದ್ದರೆ ದೇಶ ಬಲಿಷ್ಠವಾಗಿರುತ್ತೆ. ನನ್ನ ದೇಶ ಆದರ್ಶ ದೇಶವಾಗಬೇಕು. ಬೇರೆ ದೇಶದವರು ನನ್ನ ದೇಶವನ್ನು ನೋಡಿ ಪಾಠ ಕಲಿಬೇಕು. ನೋಟಿಗೆ 90ಗೆ ಓಟು ಕೊಟ್ಟರೆ ನೀವು ಭಾರತೀಯರಲ್ಲ, ಪರಕೀಯರಾಗ್ತೀರಾ. ಸೀಟಿಗೆ ಓಟಿಗೆ ನೋಟು ಕೊಟ್ಟರೆ